ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ಡ್ಯೂಟಿಗೆ ಹೋಗೋಣ ಅನ್ಕೊಂಡೆ. ಅದಕ್ಕಿಂತ ಮುಂಚೆ ಫಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬರೋಣ. ಆಲ್ಮೋಸ್ಟ್ 1.5 ತಿಂಗಳಾಯ್ತು ಆಯಿಲ್ ಚೇಂಜ್ ಅನ್ನ ಮಾಡಿಸಿಲ್ಲ ಗಾಡಿಗೆ. ಅದಕ್ಕೋಸ್ಕರ ಇವತ್ತು ಆಯಿಲ್ ಚೇಂಜ್ ಮಾಡಿಸೋಣ ಅಂತ ಹೊರಟಿದ್ದೀನಿ. ನಿನ್ನೆ ನೈಟೇ ಐಟಮ್ ಎಲ್ಲ ತಗೊಂಡಿದ್ದೀನಿ, ಆಯಿಲ್ ಫಿಲ್ಟರ್ ಎಲ್ಲ ತಗೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಆಯಿಲ್ ಚೇಂಜ್ ಗಾಡಿ ನಿಲ್ಲಿಸ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಗಾಡಿ ಡ್ಯೂಟಿ ಮೇಲೆ ಹೋಗೋಣ. ಏನಕ್ಕಂತಂದ್ರೆ ಫಸ್ಟ್ ಮೇನ್ ಗಾಡಿ ಆಯಿಲ್ ಇದ್ರೆ ಗಾಡಿ ರನ್ ಆಗಕ್ಕೆ ಈಸಿ ಆಗಿರುತ್ತೆ. ಬಟ್ ಆಯಿಲ್ ಕಮ್ಮಿ ಆದಂಗೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಏನ್ ಮೇಂಟೈನ್ ಮಾಡಿದ್ರು ಫಸ್ಟ್ ಆಯಿಲ್ ಮೇಂಟೈನ್ ಮಾಡ್ಬೇಕು ಗಾಡಿಲಿ. ಹಾಗಾಗಿ ಸೊ ಫಸ್ಟ್ ಆಯಿಲ್ ಚೇಂಜ್ ಹೋಗ್ಬಿಡೋಣ, ಆಮೇಲೆ ಡ್ಯೂಟಿನ ಮಾಡ್ಕೊಳ್ಳೋಣ. 12 ಗಂಟೆ ಹಂಗೆ ಡ್ಯೂಟಿ ಮೇಲೆ ಹೋಗೋಣ. 12 ರಿಂದ 12 ಟ್ರೈ ಮಾಡೋಣ ಡ್ಯೂಟಿ ಮಾಡಕ್ಕೆ. ಏನಾಗುತ್ತೆ ಏನಿಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಆದಷ್ಟು ಡ್ಯೂಟಿ ಮಾಡೋದ್ರ ಕಡೆ ಗಮನ, ಆದಷ್ಟು ಡ್ಯೂಟಿನ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಬನ್ನಿ. ಹಾಗೆ ಕಂಟಿನ್ಯೂಟಿ ಇಲ್ಲ, ವಿಡಿಯೋಗಳು ಒಂದಾದ್ಮೇಲೆ ಒಂದು, ಅಂದ್ರೆ ಡೈಲಿ ಹಾಕ್ಬೇಕು ಅಂತ ನನಗೂ ಆಸೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದಾಗಿ ಆಗ್ತಾ ಇಲ್ಲ. ಇನ್ಮೇಲೆ ಅದು ಸ್ವಲ್ಪ ಕಂಟಿನ್ಯೂಟಿ ಇಡ್ತೀನಿ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ನೆನ್ನೆ ನೈಟೇ ತೊಗೊಂಡು ಬಂದಿದ್ದು. ಇಲ್ಲಿದೆ ಎಲ್ಲ ಐಟಮು. ಎಲ್ಲಾದ್ರೂ ನಮ್ಮ ವಸೀಂ ಭಾಯ್ ನಮಸ್ಕಾರ. ತೊಗೊಳ್ಳಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಸರ್ ಆಯಿಲ್ ರೇಟು 800 ರೂಪಾಯಿ ಆಗ್ಬಿಟ್ಟೈತೆ. ಪರವಾಗಿಲ್ಲ, ಹಾ ಎಲ್ಲಿನೂ ಸಿಗ್ತಾ ಇಲ್ಲ ಆಯಿಲ್. ಇದು ತುಂಬಾ ಡಿಮ್ಯಾಂಡ್ ಆಗತ್ತೆ. ಪರವಾಗಿಲ್ಲ ಅಂತೆ, ಪರವಾಗಿಲ್ಲ. ಕಾಸು ಕೊಡೋರು ನಾವು, ನಮ್ಗೆ ಗೊತ್ತಾಗತ್ತಿಲ್ಲ ಪರವಾಗಿಲ್ಲ ಅನ್ನೋದು. ಡೋರ್ ಓಪನ್ ಮಾಡಿ. ಓಹ್ ಕೀಯಲ್ಲಿಟ್ಟೆ. ಹಾಂ, ಡೋರ್ ಓಪನ್ ಮಾಡಿಬಿಡೋಣ. ತುಂಬ ದಿನ ಆಗಿತ್ತು ಗುರುಬಾ ಆಯಿಲ್ ಚೇಂಜ್ ಮಾಡಿಸಿರ್ಲಿಲ್ಲ. ಅದಕ್ಕೆ ಫಸ್ಟ್ ಆಯಿಲ್ ಚೇಂಜ್ ಮಾಡಿಸೋಣ ಅಂತ ಬಂದಿರೋದು. ಇಂಜಿನ್ ಆಕಾರ ನೋಡಿ, ಡೀಸೆಲ್ ಹೊಡೆದಿಲ್ಲ, ಡೀಸೆಲ್ ಹೊಡಿಬೇಕಾಗಿತ್ತು. ಟಾಪ್ ರೂಫಿಂಗ್ ಮೊನ್ನೆ ತೋರಿಸಿಲ್ಲಲ್ಲ ನಿಮಗೆ, ಅಲ್ಲಿ ನೋಡಿ ಸೊಂಟ ಬಂದಿರೋದು ಕೆಲಸ ಮಾತ್ರ ಪರ್ಫೆಕ್ಟಾಗಿ ಆಗೈತೆ, ಏನು ಟೆನ್ಷನ್ ಇಲ್ಲ. ಸೊ ಫಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬರೋಣ. ಅದಾದಮೇಲೆ ಟೈಮ್ ಬಂದುಬಿಟ್ಟು 11 ಗಂಟೆ, ಆಲ್ಮೋಸ್ಟ್ 1 ಅವರ್ ಆಗುತ್ತೆ. 12 ಗಂಟೆ ಮೇಲೆ ಡ್ಯೂಟಿ ಮೇಲೆ ಹೊರಡೋಣ. ಏನಂತೀರ ವಸೀಂ ಭಾಯ್, ಹೆಂಗೆ ನಡೀತಾ ಇದೆ ಕೆಲಸ ಎಲ್ಲ? ಪರವಾಗಿಲ್ಲ, ಸುಮಾರಾಗ ಹೋಗ್ತಾ ಐತೆ, ಹೆಚ್ಚು ಕಮ್ಮಿ. ನಾಷ್ಟ ಆಯಿತು. ನಮ್ಮಮ್ಮ ಜೋಳದ ರೊಟ್ಟಿ ಬಡ್ದಿದ್ಲು ಬೆಳಿಗ್ಗೆ. ಸರಿಯಾಗಿ ಬಡ್ಕೊಂಡು ಬಂದೆ, ಒಂದು 3-4 ರೊಟ್ಟಿ. ಹೌದು. ಸೊ ಬನ್ನಿ ಇವಾಗ ಇವ್ರು ಆಯಿಲ್ ಚೇಂಜ್ ಮಾಡೋಷ್ಟು ನೋಡೋಣ ಏನೇನಾಗುತ್ತೆ. ಆಯಿಲ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ತುಂಬ ದಿನ ಬಿಟ್ಟಿದ್ದಕ್ಕೆ. 1.5-2 ತಿಂಗಳಾಗಿ ಬಂತು. ಯಾವ ರೀತಿ ಆಗಿದೆ ನೋಡಿ ಬ್ಲ್ಯಾಕ್. ಆಲ್ಮೋಸ್ಟು ನಾವು ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಡೈಲಿ ಒಂದು 150-200 ಅಂತಂದ್ರೂ 10 ದಿನಕ್ಕೆ 2,000, ಒಂದು 4-5 ಸಾವಿರ ಕಿಲೋಮೀಟರ್ಗಾದರೂ ಒಮ್ಮೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಲ್ವಣ್ಣ? 4,000 ಕಿಲೋಮೀಟರ್ಗೆ 4,000 ಕಿಲೋಮೀಟರ್ಗೆ ಒಂದು ಸರಿ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಏನಕ್ಕಂತಂದರೆ ಡೈಲಿ ಮಿನಿಮಮ್ 150 ಕಿಲೋಮೀಟರ್ ನಾವು ಓಡಿಸ್ತೀವಿ. 4,500 ಆಗುತ್ತೆ ತಿಂಗಳಿಗೊಮ್ಮೆ ಆಯಿಲ್ ಚೇಂಜ್ ಮಾಡಿಸ್ಲೇಬೇಕು. ಇಲ್ಲ ಅಂತಂದರೆ ಈ ರೀತಿ ಆಯಿಲ್ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಅಂತ ಗಾಡಿ ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಮುಗ್ದೋಯ್ತು, ಇಷ್ಟುದ್ದ ಲಿಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಬಿಡೋಣ, ಆಮೇಲೆ ಡ್ಯೂಟಿ ಮೇಲೆ ಹೋಗೋಣ ಅಂತ ಬಂದಿರೋದು. ಗಾಡಿ ಅಂತೂ ರೆಡಿ ಆಯಿತು, ಡ್ಯೂಟಿನೂ ಕೂಡ ಆನ್ ಮಾಡಿದ್ದೀನಿ. ಗ್ಯಾಸು ಫುಲ್ ಟ್ಯಾಂಕ್ ಇದೆ. ಇವಾಗ ಡ್ಯೂಟಿ ಮಾಡೋದೆ. ಅದಕ್ಕಿಂತ ಮುಂಚೆ ಅಣ್ಣ ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ಹೆಗಡೆ ನಗರ ಫಸ್ಟ್ ಕ್ರಾಸಲ್ಲಿ ಅಂಗಡಿ ಹೆಸರು SR ಆಟೋಮೊಬೈಲ್ಸ್ ಅಂತ. ಇಲ್ಲಿ ಬಂದರೆ ನೀವು ಗಾಡಿನ ರೆಡಿ ಮಾಡಿಸ್ಬೋದು. ನಮ್ಮ ವಸೀಂ ಭಾಯ್ ಇರ್ತಾರೆ ಯಾವಾಗಲೂ, ಬಂದ್ಬಿಟ್ಟು ಗಾಡಿನ ರೆಡಿ ಮಾಡಿಸ್ಕೊಳ್ಳಿ. ಏನಂತೀರ ವಸೀಂ ಭಾಯ್, ಕಳಿಸ್ಬೋದಾ? ಬನ್ನಿ, ವಸೀಂ ಭಾಯ್ ಅವ್ರ ಕಡೆಯಿಂದ ಒಂದು ಟೀ ಬಂದೈತೆ, ಟೀ ಕುಡ್ಕೊಂಡು ಹೊರಡೋದೆ ಇವಾಗ. ಯಾವ ಮೂಲೆಗೆ ಬರುತ್ತೋ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 11:53. ಇನ್ನೊಂದು 5 ನಿಮಿಷ ಟೈಮ್ ಪಾಸ್ ಆಗುತ್ತೆ. ಕರೆಕ್ಟಾಗಿ 12 ಗಂಟೆ ಗಾಡಿ ಹತ್ಕೊಂಡು ಹೊರಡ್ತಾ ಇರೋದು. ಯಾವ ಮೂಲೆಗಾದ್ರೂ ಬರಲಿ ಡ್ಯೂಟಿ ಮಾಡೋಣ ಇವತ್ತು. ಅಂದೆ ಜಂಗೆ ಬಾ ಬನ್ನಿ. ಆಯಿಲ್ ಚೇಂಜ್ ಎಲ್ಲ ಆಯಿತು. ಇವಾಗ ಗಾಡಿ ಪರ್ಫೆಕ್ಟಾಗಿ ಐತೆ. 1 ತಿಂಗಳು ಗ್ಯಾರೇಜ್ ಕಡೆ ತಲೆ ಹಾಕಂಗಿಲ್ಲ. ನೆಕ್ಸ್ಟ್ ತಿಂಗಳೇ ಗಾಡಿನ ಗ್ಯಾರೇಜ್ ಹತ್ರ ತೊಗೊಂಡು ಬರೋದು. ಇವಾಗ ಡ್ಯೂಟಿ ಮಾಡ್ಕೊಳ್ಳೋಣ. ಫಸ್ಟು ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನು ಮಾಡ್ಕೋಬೇಕು. ಯಾಕಂದರೆ ಆಲ್ಮೋಸ್ಟು 1,500 ಖರ್ಚಾಗೈತೆ ನಂದು. ಹೆಂಗೆ ಅಂತ ಹೇಳ್ತೀನಿ.
₹1200. ಆಯಿಲು, ಫಿಲ್ಟ್ರು, ಮತ್ತೆ ಗೇರ್ ಬಾಕ್ಸ್ ಆಯಿಲು, ಮತ್ತೆ CNG ಫಿಲ್ಟ್ರು ಎಲ್ಲ ಸೇರಿ ₹1200 ಟೋಟಲ್ ಖರ್ಚು. ಚೀಟಿ 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 ಇತ್ತು. ₹1190 ಪ್ಲಸ್ ಇದೊಂದು ₹250. ಟೋಟಲ್ ₹1450. ₹50 ಟೀ ಕಾಫಿ ಅಂತ ಹೋಯ್ತು. ₹1500 ಖರ್ಚಾಯ್ತು ಬೆಳಿಗ್ಗೆ. ಇನ್ನೂ ₹1 ದುಡ್ದಿಲ್ಲ. ಇವಾಗ ಹೋಗೋಣ ದುಡಿಯಕ್ಕೆ, ಬನ್ನಿ. ಆಲ್ಮೋಸ್ಟ್ 1 ಗಂಟೆ ಆಗಿ ಬಂತು. 12 ಗಂಟೆ ಡ್ಯೂಟಿ ಆನ್ ಮಾಡಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 12:56. 1 ಗಂಟೆ ಆಗಿ ಬಂತು. ಟೋಟಲ್ ಅರ್ನಿಂಗು ಬರೀ 2 ಬಾಡಿಗೆ ₹139 ಮಾಡಿದ್ದೀನಿ. ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ. ಯಾವುದೂ ಕೂಡ ಡ್ಯೂಟಿಗಳು ಬರ್ತಾ ಇಲ್ಲ. ₹50 ಕೂಡ ಡ್ಯೂಟಿಗಳು ಬರ್ತಾ ಇಲ್ಲ. ಒಂದು ಡ್ಯೂಟಿ ಮತ್ತೆ ಮತ್ತೊಂದು ಡ್ಯೂಟಿ ನಡುವೆ ಆಲ್ಮೋಸ್ಟ್ ಅರ್ಧ ಗಂಟೆ ಗ್ಯಾಪ್ ಇದೆ. ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಬಾಡಿಗೆನ 12 ಗಂಟೆ 5 ನಿಮಿಷಕ್ಕೆ ನಾನು ಅಕ್ಸೆಪ್ಟ್ ಮಾಡಿದ್ದೆ. ಬಟ್ ಈ ಬಾಡಿಗೆ ಅಕ್ಸೆಪ್ಟ್ ಮಾಡಿದ್ದು 12:41. ಆಲ್ಮೋಸ್ಟ್ ಅರ್ಧ ಗಂಟೆ ಒಂದು ಬಾಡಿಗೆ ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಯಾವ್ದಾದ್ರು ಡ್ಯೂಟಿ ಬಂತು ಟಕ್ ಅಂತ ಹಾಕೊಂಡು ಹೋಯ್ತಾ ಇರೋಣ. ಟೈಮ್ ಬಂದ್ಬಿಟ್ಟು 2 ಗಂಟೆ 15 ನಿಮಿಷ. ಟೋಟಲ್ ಅರ್ನಿಂಗ್ ₹403.50. ಆ ಟ್ರಿಪ್ಪನ್ನು ಮಾಡಿದ್ದೀನಿ. ನಮ್ಮ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ. ಇವಾಗ ₹414 ಟೋಟಲ್ ನನ್ನ ಹತ್ರ ಇವಾಗ ಅರ್ನ್ ಮಾಡಿ ದುಡ್ದಿರೋಂಥ ಅಮೌಂಟಲ್ಲಿ. ಡ್ಯೂಟಿಗಳು ಇವತ್ತು ಸ್ವಲ್ಪ ಕಮ್ಮಿ ಇರೋದ್ರಿಂದ ಯಾವ ಡ್ಯೂಟಿನಾದರೂ ಬರಲಿ ಮಾಡ್ತಾ ಇದ್ದೀನಿ. ಇವತ್ತು ಡ್ಯೂಟಿ ಹೆಂಗಾಗಿದೆ ಅಂತಂದರೆ, 1 ಇದು ಕ್ಯಾನ್ಸಲ್ ಆಯಿತು, 2, 3 ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಬಂತು. ಇದು 13:29. 4 ಡ್ಯೂಟಿ ಕಂಟಿನ್ಯೂ ಬಂತು. ಫಸ್ಟ್ ಡ್ಯೂಟಿ 12 ಗಂಟೆ 5 ನಿಮಿಷ, ಸೆಕೆಂಡ್ ಡ್ಯೂಟಿ 12 ಗಂಟೆ 41 ನಿಮಿಷ, ಮೂರನೇ ಡ್ಯೂಟಿ 1 ಗಂಟೆ 1:15, ಆಮೇಲೆ 1:34 ಒಂದು ಬಂತು. ಅದಾದಮೇಲೆ 1:45, 1:50 ಒಂದು ಬಂತು. ಅದು ಕ್ಯಾನ್ಸಲ್ ಆಗಿಬಿಡ್ತು. ಕರೆಕ್ಟಾಗಿ 2 ಗಂಟೆಗೆ ಬಂತು. ಇವಾಗ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಇವಾಗ ನೋಡ ಡ್ಯೂಟಿಗಳು ಕಂಟಿನ್ಯೂ ಬಂತು ಅಂತಾರೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಾರೆ ಹೊಟ್ಟೆ ಸ್ವಲ್ಪ ಚುರ್ರ ಅಂತೈತೆ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ಕೊಂಡು ಬರ್ತೀನಿ. ನಮ್ಮಮ್ಮ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋಳೆ ಮನೇಲಿ. ಹೋಗ್ಬಿಟ್ಟು ತಿನ್ಕೊಂಡು ಬರೋಣ. ಬೆಳಗ್ಗೆನೇ ಒಂದು 4 ರೊಟ್ಟಿ ಬಡ್ಕೊಂಡು ಬಂದಿದ್ದೆ. ಬಟ್ ಡ್ಯೂಟಿ ಇಲ್ವಲ್ಲ, ತಲೆ ಕೆಟ್ಟೋಗಿದೆ. ಅದಕ್ಕೆ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಬಂದು ಕಂಟಿನ್ಯೂ ಮಾಡೋಣ. ಇವಾಗ ಹೋಗ್ತಾ ದಾರಿಲೇ ಡ್ಯೂಟಿ ಬಿತ್ತು ಅಂತಂದ್ರೆ ಕಂಟಿನ್ಯೂ ಮಾಡ್ಬಿಡ್ತೀನಿ. ಬೀಳಿಲ್ಲ ಅಂತಂದ್ರೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ವಾಪಸ್ ಬರ್ತೀನಿ. ಫುಲ್ ಮೂಡ್ ಆಫ್. ಅದಕ್ಕೆ ನಮಗೆ ನಾನ್ ಸ್ಟಾಪ್ ಡ್ಯೂಟಿಗಳು ಬೀಳ್ತಾ ಇದ್ರೆ, ಕಂಟಿನ್ಯೂ ಡ್ಯೂಟಿ ಇದ್ರೆ ನೋ ಪ್ರಾಬ್ಲಮ್. ಬಟ್ ಡ್ಯೂಟಿನೇ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ಮು. ಹಾಗಾಗಿ ನೋಡೋಣ ಏನಾಗುತ್ತೆ, ನೋಡೋಣ ಬನ್ನಿ. ಒಂದು ಮಿನಿಮಮ್ ಡ್ಯೂಟಿಗಳು ಬಂದರೆ ಅದನ್ನಾದ್ರೂ ನಾವು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಮಿನಿಮಮ್ ಕೂಡ ಬೀಳ್ತಾ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್. ನೋಡೋಣ. ಮನೆಗೆ ಹೋಗಿ ಊಟ ಮಾಡಿಕೊಂಡು 4 ಗಂಟೆಗೆ ಬಂದಿದ್ದೆ. ಇನ್ನೂವರೆಗೂ ಒಂದು ಡ್ಯೂಟಿ ಬರ್ತಾ ಇಲ್ಲ. ವೇಟಿಂಗಲ್ಲಿ ಇದ್ದೀನಿ. ನೋಡೋಣ ಏನಾಗುತ್ತೆ. ಆಲ್ರೆಡಿ ಅವರು ಕೂಡ ವೇಟಿಂಗಲ್ಲಿದ್ದಾರೆ ಡ್ಯೂಟಿಗೋಸ್ಕರ. ನಾನು ಕೂಡ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಸ್ವಲ್ಪ ಕಾಯೋಣ. 4 ಗಂಟೆಯಿಂದ ಆನ್ ಮಾಡ್ಕೊಂಡು ಕೂತಿರೋದು. 4:15 ಆಗಿ ಬಂತು. ಇನ್ನೂವರೆಗೂ ಒಂದು ಡ್ಯೂಟಿ ಬಿದ್ದಿಲ್ಲ. ₹50 ಡ್ಯೂಟಿನೂ ಕೂಡ ಬಿದ್ದಿಲ್ಲ. ಬಂದರೆ ಹಿಂಗೆ ಟಕ್ಕಂತ ಹಾಕ್ಕೊಂಡು ಹೋಗೋಣ ಅಂತಂದರೆ ನೋಡೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಮೋಸ್ಟ್ಲಿ 5 ಗಂಟೆ ಮೇಲೆ ಡ್ಯೂಟಿ ಬರ್ಬೋದು. ನೋಡೋಣ ಏನಾಗುತ್ತೆ. 1 ಅವರಲ್ಲಿ ₹350 ಮಾಡಿಬಿಟ್ಟು ಕೂತಿದ್ದೀನಿ. ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ ಅಂತ ಬೈತು. ಡ್ಯೂಟಿ ಇಲ್ಲ ಅಂತ ಕೂತಿದ್ದೆ. ಅಷ್ಟರಲ್ಲಿ ಡ್ಯೂಟಿ ಬಂತು. ಟಕ್ ಅಂತ ಹಾಕೊಂಡ್ಬಿಟ್ಟೆ. ಮೊದಲು ಯಾರು ಬಂದಿತ್ತು ಒಂದು ಡ್ಯೂಟಿ, ಅದು ಕ್ಯಾನ್ಸಲ್ ಆಗಿಬಿಡ್ತು. ಹಾಗಾಗಿ ಇವಾಗ ಫಸ್ಟ್ ಹೋಗೋಣ ಈ ಬಾಡಿಗೆನ ಡ್ರಾಪ್ ಮಾಡೋಕ್ಕೆ. ಇವಾಗ ಬರುವಾಗ ಒಂದು ಪ್ಯಾಸೆಂಜರ್ ಸಿಕ್ಕಿದ್ರು. ಒಬ್ರು ಪ್ಯಾಸೆಂಜರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನನ ನೋಡಿ ಅಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಹಿಂದೆ ನಾನು ಲರ್ನ್ ಕನ್ನಡ ಕಾರ್ಡನ್ ಹಾಕಿದ್ದೀನಿ, ಅದನ್ನ ನೋಡ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ರೀತಿ ಪ್ಯಾಸೆಂಜರ್ಗಳು ಸಿಕ್ಕಾಗ ನಮ್ಮ ಟೈಮೇ ಅಂದ್ರೆ ಆ ದಿನ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಕನ್ನಡದವ್ರು ಸಿಗ್ತಾರಪ್ಪ ನಮಗೂ ಅಂತ. ಬಟ್ ಏನ್ ಮಾಡೋಣ, ಈ ಆಟೋ ಫೀಲ್ಡ್ ಅಲ್ಲಿ ನಾವು ಪ್ಯಾಸೆಂಜರ್ ಜಾಸ್ತಿ ಬರೋದು ನಾನ್ ಕನ್ನಡಿಗಾಸು. ಹಾಗಾಗಿ ಸ್ವಲ್ಪ ಅವ್ರು ಕನ್ನಡ ಮಾತಾಡಿಲ್ಲ, ಅದೇ ಅವ್ರು ಅವ್ರ ವ್ಯವಹಾರ ನೋಡಿ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಈ ರೀತಿ ಕನ್ನಡದವರು ಸಿಕ್ಕಾಗ ಅವರ ಮಾತನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ. ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಇವಾಗ ಈ ಪ್ಯಾಸೆಂಜರ್ನ ಪಿಕಪ್ ಮಾಡಕ್ ಹೋಗೋಣ. ನೋಡೋಣ ಇವ್ರು ಕನ್ನಡದವರ ಅಥವಾ ಬೇರೆಯವರ. ನನ್ಗೆ ಅದಲ್ಲ ಇಶ್ಯೂ. ಅಂದ್ರೆ ಅವರ ವ್ಯವಹಾರಗಳು ಇರ್ತಾವಲ್ಲ ಕೆಲವೊಬ್ರದ್ದು, ಅದನ್ನ ನೋಡಿ ನನ್ಗೆ ಬೇಜಾರಾಗುತ್ತೆ. ಅವ್ರು ಯಾವುದೇ ಪ್ಯಾಸೆಂಜರ್ ಆಗಿರ್ಬೋದು,
ಬಟ್ ಕೆಲವೊಂದು ಪದಗಳು ಮಾತಾಡುವಾಗ ಅವ್ರು ಬಳಸುವಂತ ಭಾಷೆ ಇದೆಯಲ್ಲ, ಅದನ್ನ ನೋಡಿ ನನ್ಗೆ ಬೇಜಾರಾಗುತ್ತೆ ಅಷ್ಟೇ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎರಡನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ವಾ. ಸೊ ಬನ್ನಿ, ಟೈಮ್ ಬಂದ್ಬಿಟ್ಟು 7:15 ಟೋಟಲ್ ಅರ್ನಿಂಗ್ ನಮ್ದು 1017 ರೂಪಾಯಿ. ಎಷ್ಟು ಅರ್ನ್ ಮಾಡಿದ್ದೀನಿ ಇಲ್ಲಿ ನೋಡಿದ್ರೆ ಡ್ಯೂಟಿಗಳಿಲ್ಲ. ಯಲಹಂಕದಲ್ಲಿ ಕೂತಿದ್ದೀನಿ, ತುಂಬಾ ಹೊತ್ತಾಯ್ತು. ಒಂದು ಲಾಸ್ಟ್ ಬಾಡಿಗೆ ನಾನು ಡ್ರಾಪ್ ಮಾಡಿಬಿಟ್ಟು ಕರೆಕ್ಟಾಗಿ 6:45 ಏನೋ ಡ್ರಾಪ್ ಮಾಡಿದೆ. ಅದಾದ್ಮೇಲಿಂದ ಡ್ಯೂಟಿಗಳಿಲ್ಲ. ವೇಟಿಂಗಲ್ಲಿ ಇದ್ದೀನಿ, ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂತು ಅಂದರೆ ಟಕ್ ಅಂತ ಹಾಕೊಳ್ಳೋಣ, ಇಲ್ಲ ಅಂತಂದ್ರೆ ಸೀದಾ ಖಾಲಿ ಮನೆ ಕಡೆ ಹೋಗೋಣ. ಹೆವಿ ತಲೆನೋಯ್ತೈತೆ, ಆಗ್ತಾ ಇಲ್ಲ ಟೆನ್ಷನ್ಗೆ. ಬರೀ ನನಗೆ ಮಾತ್ರ ಅಲ್ಲ, ಇಲ್ಲಿರುವಂಥ ಎಲ್ಲರಿಗೂ ಡ್ಯೂಟಿಗಳಿಲ್ಲ. ಅಲ್ಲಿ ನೋಡಿ ಆಟೋಗಳು ಎಷ್ಟಿದಾವೆ, 1 2 3 4 5 6 7 8 ನಿನ್ನೆ 9 10 ಇಲ್ಲೇ ಸರೌಂಡಿಂಗ್ ಬರೀ ಒಂದು ಫ್ಲೈಓವರ್ ಕೆಳಗಡೆ ಒಂದು 10-15 ಆಟೋಗಳು ನಿಂತಿದ್ದಾವೆ ಡ್ಯೂಟಿ ಇಲ್ಲದೆ. ಡ್ಯೂಟಿಗಳೇ ಬೀಳ್ತಾ ಇಲ್ಲ. 50 ರೂಪಾಯಿ ಡ್ಯೂಟಿನೂ ಕೂಡ ಬೀಳ್ತಾ ಇಲ್ಲ ಇವತ್ತು. ಏನ್ ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಆ ಕಡೆ ಎಲ್ಲ ಆಟೋಗಳು ಖಾಲಿನೇ ಇರೋದು. ಅದ್ರ ಮುಂದೆ ಅಲ್ಲಿ ಇವಾಗ ಒಬ್ರು ಹೋದ್ರು, ಇನ್ನೊಬ್ರು ನಿಂತಿದ್ದಾರೆ. ಆ ಕಡೆನೂ ಇದಾವೆ ಆಟೋಗಳು, ಎಲ್ಲ ಖಾಲಿ. ಡ್ಯೂಟಿಗೋಸ್ಕರ ವೇಟಿಂಗ್, ಎಲ್ಲರೂ ಮೊಬೈಲ್ ಹಿಡ್ಕೊಂಡೆ ಕೂತವ್ರೆ. ಈ ರೀತಿ ಆದ್ರೆ ಹೆಂಗೆ? ಹಾ, ನೀವೇ ನೋಡಿ, ಬೀಳ್ತಾ ಇದಾವ ಡ್ಯೂಟಿಗಳು. ಒಂದು ಡ್ಯೂಟಿ ಏನಾದ್ರು ಬಂದ್ರೆ ಏನಾದ್ರು ಮಾಡ್ಬೋದು, ಬಟ್ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಹೀಗಾಗಿ ನೋಡೋಣ ಇರಿ ಏನಾಗುತ್ತೆ. ಬೆಳಿಗ್ಗೆಯಿಂದ ನಾನು ದುಡ್ದಿರೋದು 1281. ನೋಡ್ತಾ ಇದ್ದೀರಾ, ಟೋಟಲ್ ಅರ್ನಿಂಗ್ ನಮ್ದು ಇವತ್ತು 1281. ಸೊ ಇವತ್ತಿನ ಈ ದುಡಿಮೆ ನಮ್ದು ಖರ್ಚಾಗಿರೋದು 1500 ಪ್ಲಸ್ 100, 1600 ರೂಪಾಯಿ ಖರ್ಚಾಗಿದೆ. ಟೋಟಲ್ ದುಡ್ದಿರೋದು 1300, ಖರ್ಚು 1600. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಈ ರೀತಿ ಆಗತ್ತೆ. ನಾವು ಏನ್ ಯೋಚನೆ ಮಾಡಿರ್ತೀವೋ ಅದಕ್ಕೆ ಉಲ್ಟಾನೇ ಆಗೋದು ಪ್ರತಿ ಸಾರಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ. ಬಟ್ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಗೋ ವಿತ್ ದ ಫ್ಲೋ. ಯಾವ ರೀತಿ ಬರುತ್ತೋ ಆ ರೀತಿ ಹೋಗ್ತಾ ಇರೋಣ. ಹಾಗೆ ಕೆಲವೊಮ್ಮೆ ಡ್ಯೂಟಿಗಳು ತುಂಬಾ ಚೆನ್ನಾಗಾಗುತ್ತೆ, ಕೆಲವೊಮ್ಮೆ ಡ್ಯೂಟಿಗಳು ತುಂಬಾ ಕಮ್ಮಿ ಆಗುತ್ತೆ. ಏನಕ್ಕಂತಂದ್ರೆ ಇದು ನಮ್ಮ ಬಿಸ್ನೆಸ್ ಏನಿದೆಯಲ್ಲ, ಆಟೋ ಫೀಲ್ಡು ಒಂದೇ ತರ ಇರಲ್ಲ, ಒಂದೇ ಫ್ಲೋಲಿ ಬಿಸ್ನೆಸ್ ಆಗಲ್ಲ. ಕೆಲವೊಮ್ಮೆ ಡ್ಯೂಟಿಗಳು ಚೆನ್ನಾಗಾಗುತ್ತೆ, ಒಂದೊಂದು ದಿನ 2:30-3 ತನಕ ಹೋಗ್ತೀವಿ. ಕೆಲವೊಂದು ದಿನ 1-1:30 ನಾವು ಕೂತ್ಕೋಬೇಕಾಗತ್ತೆ. ಕಾರಣ ಏನ್ ಗೊತ್ತಾ, ಗ್ಯಾಪ್. ಈ ಡ್ಯೂಟಿ ಬರ್ತಾ ಇರ್ತಾವಲ್ಲ, ಕಂಟಿನ್ಯೂ ಡ್ಯೂಟಿಗಳು ಬಂದ್ರೆ, ನಾನ್ ಸ್ಟಾಪ್ ಆಗಿ ಡ್ಯೂಟಿ ಮಾಡ್ತಾ ಇದ್ರೆ, ಚೆನ್ನಾಗಿ ಡ್ಯೂಟಿಗಳು ಬರ್ತಾ ಇದ್ರೆ ನಾವು ಮಾಡ್ಬೋದು. ಬಟ್ ಗ್ಯಾಪ್ ಡ್ಯೂಟಿಗಳು ಬರ್ತಾ ಇದ್ರೆ ಅಲ್ಲೇ ನಮ್ಗೆ ಪ್ರಾಬ್ಲಮ್ ಆಗೋದು. ಪರವಾಗಿಲ್ಲ, ನಡೆಯುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.